ಮೇಡಮ್, ದೇಶದಲ್ಲಿ ನ್ಯಾಯಾಧೀಶ ಮೇಲೆ ಸುಳ್ಳು ಅಥವಾ ಪೀಠದ ಮೇಲೆ ಶತನ ಅಥವಾ ನ್ಯಾಯಾಧೀಶ ಮೇಲೆ ಶತನ ಗೊತ್ತಿಲ್ಲ, ಈ ವಿಚಾರ ದೇಶದಲ್ಲಿ ಒಂದು ಪರಿತೋಷದ ವಿಚಾರ ಇದು, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವರು ಶೂ ಎಸ್ತಿದ್ದು ಭಾರತದ ಅಂತಸ್ಸಾಕ್ಷಿಗೆ, ಸಂವಿಧಾನದ ಪಾಲನೆಯಾಗಬೇಕಾದಂತಹ ಪೀಠ ಅದು. ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಎಸೆತಾರೆ ಮನುಷ್ಯ. ಮತ್ತು ಪಕ್ಕದಲ್ಲಿ ಕೂತಂತಹ ಇನ್ನೊಬ್ಬ ನ್ಯಾಯಾಧೀಶರನ್ನ ಸಂಬೋಧಿಸಿ ಹೇಳ್ತಾನಂತೆ ಆತ, ಯುವರ್ ಆನರ್, ನಿಮಗಲ್ಲ ಅದನ್ನ ಎಸೆದಿದ್ದು, ಅದು ನಿಮ್ಮ ಕಡೆ ಬಂದ್ರೆ ಕ್ಷಮಿಸಿ ಅಂತ. ಅಂದ್ರೆ ಮನುವಾದ ಅನ್ನುವಂತಹ ವಿಷವನ್ನ ತಲೆಗೇರಿಸಿಕೊಂಡಂತಹ ಒಂದು ಕ್ಷುದ್ರ ಜಂತು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಬಹುತ್ವದ ಪರಂಪರೆಗೆ, ಈ ದೇಶದ ಸಹನೆ, ಸಾಮರಸ್ಯ, ಸಹಬಾಳ್ವೆಯ ಬದುಕಿಗೆ ಎಸೆದಂತಹ ಶೂ ಅದು. ಹಾಗಾಗಿ ಕೇವಲ ಗವಾಯಿ ಅವರಿಗೆ ಎಸೆದಿದ್ದಲ್ಲ, ಅದು ಬದಲಿಗೆ ನಮ್ಮೆಲ್ಲರ ಮೇಲೆ ಎಸೆದಂತಹ ಶೂ ಅಂತ ನಾವು ಇದನ್ನ ಭಾವಿಸ್ಬೇಕಾಗತ್ತೆ. ನಂಬರ್ 1. ನಂಬರ್ 2, ಆ ವ್ಯಕ್ತಿ, ಆತನ ಹೆಸರನ್ನು ಹೇಳೋದಕ್ಕೆ ನನಗಿಷ್ಟ ಆಗಲ್ಲ. ಯಾವ ವ್ಯಕ್ತಿ ಆ ಶೂ ಅನ್ನ ಎಸೆದ್ನಲ್ಲ, ಅದು ಕೇವಲ ವ್ಯಕ್ತಿಯಾಗಿ ಆತ ಎಸೆದಿದ್ದಲ್ಲ, ಬದಲಿಗೆ ಈ ದೇಶದ ನಿಜವಾದ ಒಂದು ಬಹುತ್ವದ ಅಂತಸ್ಸಾಕ್ಷಿಯನ್ನ ನಾಶ ಮಾಡೋದಕ್ಕಾಗಿ ಹುಟ್ಟಿ ಕಳೆದ 100 ವರ್ಷಗಳಿಂದ ಈ ದೇಶದಲ್ಲಿ ಬದುಕ್ತಾ ಇರುವಂತಹ ರಾಷ್ಟ್ರೀಯ ಸರ್ವನಾಶ ಸಂಘ ಇದೆಯಲ್ಲ, ಅದರ ಪಳೆಯುಳಿಕೆಯಾಗಿ ಉಳಿಬೇಕಾಗಿತ್ತು ಬೈ ನೌ. ಆದರೆ ಅದು ಇವತ್ತು ವಿಜೃಂಭಿಸ್ತಾ ಇದೆ. ಆ ವಿಷ ಈ ನೆಲದಲ್ಲಿ ಆಳವಾಗಿ ಇಳಿತಾ ಇದೆ. ಆ ವಿಷಯವನ್ನ ನಾವು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ತೆಗೆದು ಹಾಕದೇ ಇದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಗವಾಯಿ ಅವರು ಆತನನ್ನ ಯಾವುದೇ ರೀತಿಯ ಶಿಕ್ಷೆಗೆ ಒಳಪಡಿಸುವಂತಹ ಮಾತುಗಳನ್ನ ಆಡದೆ, ಇದರಿಂದ ನಾನು ಡಿಸ್ಟರ್ಬ್ ಆಗಲ್ಲ, ಕಲಾಪ ಮುಂದುವರಿಲಿ ಅಂತ ಹೇಳಿದ್ರಂತೆ. ಆ ಮಾತು ಅವ್ರ ಬಾಯಲ್ಲಿ ಬರಲಿಕ್ಕೆ ಸಾಧ್ಯ. ಅವರೊಬ್ಬ ನಿಜವಾದ ಅಂಬೇಡ್ಕರ್ ವಾದಿ ಮತ್ತು ಬೌದ್ಧ ಧರ್ಮವನ್ನ ಸ್ವೀಕರಿಸಿದಂತಹ ಬುದ್ಧನ ಅನುಯಾಯಿ. ಆದರೆ ಅದೇ ಈ ಕ್ಷುದ್ರ ಜಂತು ಐ ಡೋಂಟ್ ಹ್ಯಾವ್ ಎನಿ ರಿಪೆಂಟೆನ್ಸ್ ಅನ್ನುವ ಮಾತನ್ನ ಆಡ್ತಂತೆ. ಅಂದ್ರೆ ಆ ನಾಲಿಗೆಯಲ್ಲಿ ಇರೋದು ಈ ದೇಶದ ಅಂತಃಸತ್ವವನ್ನ ನಾಶ ಮಾಡುವಂತಹ ಮನುವಾದ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಅದು ಬಿತ್ತಿರುವಂತಹ ಕೊಳಕು ನಾರ್ತಾ ಇರುವ ಬಚ್ಚಲಿನ ವಾಸನೆ ಹೊರಗಡೆ ಬಂದಿದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಆ ವ್ಯಕ್ತಿನ ಮೇಡಮ್ ದೇಶ ಪ್ರೇಮಿ ತರ ಬಿಂಬಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ವೃತ್ತಿಪರಂತ ಭಾಸ್ಕರ್ ಅವ್ರು ಅವರಷ್ಟು ಇವತ್ತು ಬಿಜೆಪಿಯ ಈಗ ಬಿಜೆಪಿ ಭಾಸ್ಕರ್ ಕನ್ನಡ ನಾಡಿನ ದುರಂತ ಅದು. ಈ ದೇಶದಲ್ಲಿ, ಈ ನಮ್ಮ ನೆಲದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಅತ್ಯುನ್ನತ ಹುದ್ದೆಯಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗ್ ನಾಚಿಕೆ ಆಗ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಒಡೆಯರಿಗೆ ತಾನು ಲಾಯಲ್ ಅಂತ ತೋರಿಸ್ಕೊಳ್ಳೋದಕ್ಕೆ ಭಾಸ್ಕರ್ ರಾವ್ ಇವತ್ತು ನಿಮ್ಮ ಧೈರ್ಯವನ್ನ ಮೆಚ್ಚಿದೆ ನಾನು ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ಅವರಿಗೆ. ಯಾಕೆ ಅಂತಂದ್ರೆ ಗವಾಯಿ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಮತ್ತು ಅವರ ಮೇಲೆ ಈ ಶೂವನ್ನು ಎಸೆದಿದ್ದು ಯಾತಕ್ಕೆ? ಈ ದೇಶವನ್ನ ಕಟ್ಟುವ ಬಹುಸಂಖ್ಯಾತ ದುಡಿಯುವ ವರ್ಗದ ಪ್ರತಿನಿಧಿಯಾಗಿ, ದಲಿತ ದಮನಿತರ ಒಂದು ಸ್ವಾಭಿಮಾನದ ಸಂಕೇತವಾಗಿ ಅವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರೋ ಅಂಥದ್ದು. ಅಂಥವರ ಮೇಲೆ ಶೂ ಎಸೆದ್ರೆ ಕಟು ಮಾತುಗಳಿಂದ ಖಂಡಿಸುವ ಬದಲು ಅಲ್ಲಿ ಪ್ರಧಾನಮಂತ್ರಿಗಳು 8 ಗಂಟೆಗಳ ಸಮಯವನ್ನ ತಗೊಂಡು ಆಮೇಲೆ ಏನೋ ಹೋಗ್ಲಿ ಅನ್ನುವ ತರದ ಒಂದು ಮಾತನ್ನ ಆಡಿದ್ರಲ್ಲ, ಅದರ ಮುಂದುವರಿದ ಭಾಗ ಭಾಸ್ಕರ್ ರಾವ್ ಅವರಿದ್ದು. ಹಾಗಾಗಿ ಭಾಸ್ಕರ್ ರಾವ್ ಕೂಡ ಈ ದೇಶದ ಮನುವಾದಿಗಳ ಮತ್ತೊಂದು ಮುಖವಾಡ ಅಷ್ಟೇ. ಮೇಡಮ್, ಮಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಬಾಂಬ್ ಇಡ್ತಾರೆ, ಬುದ್ಧಿಮಾಂದ್ಯ ಬಾಂಬ್ ಇಟ್ಟ ಅಂತ ಹೇಳ್ತಾರೆ. ಈಗಲೂ ಕೂಡ ನಾನು ಮಾತಾಡ್ತಕ್ಕಂಥ ಹುಷಾರಿದ್ರೆ ಮಾತಾಡ್ಕೊಂಡು ಏನೇನೋ ತಲೆಯೆಲ್ಲ ಚಕ್ಕರ್ ಆಗಿದ್ದಂಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಆ ಮನುಷ್ಯ ಫಸ್ಟ್ ಹೇಳ್ದ ತನಗೆ ರಿಪೆಂಟೆನ್ಸ್ ಇಲ್ಲ, ಅದೇ ಪಶ್ಚಾತ್ತಾಪ ಇಲ್ಲ ತನಗೆ ಅಂತ ಹೇಳ್ದ. ಹಾಗಾಗಿ
ಆ ಮನುಷ್ಯನಿಗೆ ಬುದ್ಧಿಭ್ರಮಣೆ ಅಲ್ಲ, ಈ ದೇಶದ ಅಂತಃಸತ್ವದ ಬುದ್ಧಿಭ್ರಮಣೆಯನ್ನ ಮಾಡ್ತಾ ಇದೆ RSS. ಆ ಮೌಲ್ಯಗಳನ್ನ ನಾವು ಈಗಲೂ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ದೇಶದ ಯುವ ಜನತೆ ನಿಜವಾದ ಅರ್ಥದಲ್ಲಿ ಹಿಂದೂ ಧರ್ಮದ ಸಾರವನ್ನ ಜಗತ್ತಿಗೆ ಸಾರಿದಂತಹ ವಿವೇಕಾನಂದರನ್ನ, ಭಗತ್ ಸಿಂಗರನ್ನ ನೆನಪಿಸಿಕೊಂಡು ಇವತ್ತು ಈ ದೇಶದ ಯುವ ಜನತೆ ಕಿತ್ತೇಳಬೇಕಾಗಿದೆ ದೇಶದ ಸಂವಿಧಾನದ ರಕ್ಷಣೆಗೆ, ದೇಶದ ಸಹಬಾಳ್ವೆಯ ರಕ್ಷಣೆಗೆ, ದೇಶದ ನಿಜವಾದ ಅರ್ಥದ ಗೌರವವನ್ನ ಕಾಪಾಡಬೇಕು ಅಂತಂದ್ರೆ. ಹಾಗಾಗಿ ಬುದ್ಧಿಭ್ರಮಣೆ ಅವರಿಗಾಗಿದ್ದಲ್ಲ, ಅವರು ತನಗೆ ಬುದ್ಧಿಭ್ರಮಣೆ ಅಂತ ಆಗಿದೆ ಅಂತ ಹೇಳಿದ್ದನ್ನ ಯಾರಾದ್ರೂ ಒಪ್ಪಿಕೊಂಡ್ರೆ ಅವರಿಗೆ ಬುದ್ಧಿಭ್ರಮಣೆ ಅಂತ ನಾವು ಹೇಳ್ಬೇಕು. ಇದು RSSನ ಪ್ರೊನೌನ್ಸ್ಡ್ ಅಜೆಂಡಾ. ಅದರ 100ನೇ ವರ್ಷಕ್ಕೆ ಮುಂದೆ ಭಾರತ ಏನಾಗ್ತದೆ ಅಂತನ್ನೋದನ್ನ ತೋರಿಸ್ತಾ ಇರುವಂತಹ ಹಿಟ್ಲರ್ ನಾಜಿವಾದದ ಒಂದು ಸ್ವರೂಪ ಇದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.